ಸನ್ಯಾಸದ ಭಾಗ್ಯ ಪ್ರತಿಯೊಂದು ಮನೆಗೂ ಸಿಗಬೇಕು. ಆದರೆ ಕೃಷ್ಣ ಸನ್ಯಾಸದ ಆಳ, ಅದರ ಸಾರ, ಸತ್ವ ಮಾನವನ ಜನಾಂಗಕ್ಕೆ ಒಂದು ನಿಧಿಯಾಗಿ ಉಳಿಯುತ್ತೆ. ನಮಗೆ ಸತ್ಯಯುಗ ನಿರ್ಮಾಣ ಮಾಡಬೇಕಾದ್ರೆ ಕೋಟ್ಯಾಂತರ ಸನ್ಯಾಸಿಗಳು ಬೇಕಾಗಿದ್ದಾರೆ. ಸತ್ಯಯುಗ ಬೆರಳಣಿಸುವಷ್ಟು ಸನ್ಯಾಸಿಗಳಿಂದ ನಿರ್ಮಾಣ ಆಗಲ್ಲ. ಸನ್ಯಾಸವನ್ನು ಸಕಾರಾತ್ಮಕವಾಗಿ ಅರ್ಥ ಮಾಡಿಕೊಂಡು ಇರೋರು 100ಕ್ಕೆ ಸಿಗೋದೇ ಅಪರೂಪ. ಸನ್ಯಾಸವನ್ನು ಪ್ರಪಂಚದಿಂದ ಹೊರತೆಗೆದು ತಿಳ್ಕೊಂಡವರೇ ಜಾಸ್ತಿ. ಸನ್ಯಾಸ ಅಂದರೆ ಬಿಡಬೇಕು ಪ್ರಪಂಚ ಅಂತ. ಖಂಡಿತ ಇದು ತಪ್ಪು ತಿಳುವಳಿಕೆ, ಮಹಾ ಅಪರಾಧವೇ ಇದು. ಕೃಷ್ಣ ಸನ್ಯಾಸವನ್ನು ಗ್ರಹಣೆ ಮಾಡಿದ್ರೆ, ನಾವು ಕೃಷ್ಣ ಸನ್ಯಾಸವನ್ನು ಗ್ರಹಿಸಿದ್ದೇ ಆದರೆ ಸನ್ಯಾಸ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗೋದಲ್ಲ. ಇದು ಚೆನ್ನಾಗಿ ಮನವರಿಕೆ ಆಗುತ್ತೆ. ಸನ್ಯಾಸಿಗೂ ಕೂಡ ಹಸಿವಾಗತ್ತೆ, ಬಾಯಾರಿಕೆ ಆಗುತ್ತೆ. ಸಹಜವಾಗಿ ಆಗುವುದರಿಂದ ಅವನು ಊಟ, ಬಟ್ಟೆ, ಬರೆ, ಸೂರು, ಊರು ಖಂಡಿತ ಅವನಿಗೆ ಬೇಕಾಗತ್ತೆ. ಈ ಮೂಲಭೂತವಾದ ಅವಶ್ಯಕತೆಗಳು ಬದುಕೋದಕ್ಕೆ ಬೇಕಾಗತ್ತೆ. ಸನ್ಯಾಸಿ ಮನೆಯನ್ನು ಬಿಟ್ಟು ಸಂಸಾರವನ್ನು ತ್ಯಜಿಸಿ ಕಾಡು, ಮೇಡು, ಪರ್ವತ, ಶಿಖರ ಹೋಗಬೇಕು ಅನ್ನೋದಿಲ್ಲ. ಸನ್ಯಾಸವನ್ನು ತಪ್ಪಾಗಿ ಗ್ರಹಿಸಿದವರು ಹೆಚ್ಚು ತಾಮಸಿಕ ಸ್ವಭಾವವೇ ಆಗಿರ್ತಾರೆ. ಸಮಾಜದಲ್ಲಿ ಸೋಂಬೇರಿಗಳು ಆಶ್ರಯ ಪಡ್ಕೊಳ್ಳೋಕ್ಕೆ ಕ್ರಮ ಆಗತ್ತೆ. ಇದು ಈ ಕಾಲ ಈಗ ಹೊರಟೋಗಿದೆ. ಇಂತಹ ಸನ್ಯಾಸಿಗಳು ಸಮಾಜಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ, ಭೂಮಿಗೆ ಭಾರ. ಇಂಥವರಿಂದ ಸನ್ಯಾಸ ಅರ್ಥ ಕಳ್ಕೊಳ್ಳುತ್ತೆ. ಈ ರೀತಿ ಇರೋ ಗುಂಪಿನವರು ಆರ್ಥಿಕವಾಗಿ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಅವರು ಬಡವರಾಗಿರ್ತಾರೆ. ಇಂಥವರಿಂದ ಸಮಾಜ ಬಡತನ ಖಂಡಿತ ಬಂದಿದೆ. ಸನ್ಯಾಸ ಅರ್ಥಪೂರ್ಣವಾದ, ಆನಂದದಾಯಕ ಆಗಿರೋದ್ರಿಂದ ಮನೆ, ಸಮಾಜ, ದೇಶ ಹೊರಗೆ ಹೋಗಿ ಇದನ್ನು ಆಚರಿಸಬೇಕಾಗಿಲ್ಲ. ಯಾರು ಎಲ್ಲಿದ್ದಾನೋ ಅಲ್ಲೇ ಸನ್ಯಾಸವನ್ನು ಆನಂದಿಸಬಹುದು. ಇದೊಂದು ಗಹನ ಮತ್ತು ಸುಲಭ ತತ್ವ. ಪ್ರಪಂಚದಲ್ಲಿ ತನ್ನ ಪಾತ್ರ ನಿರ್ವಹಿಸಿ ಆಯಾ ಪಾತ್ರಗಳಿಗೆ ಸಾಕ್ಷಿಯಾಗಿರುವುದೇ ನಿಜವಾದ ಸನ್ಯಾಸ. ಹೀಗಿರುವಾಗ ಸನ್ಯಾಸ ಮತ್ತು ಸಂಸಾರ ಎರಡನ್ನೂ ಬೇರ್ಪಡಿಸಬೇಕಂತಿಲ್ಲ. ಸನ್ಯಾಸಿಯು ಎಲ್ಲ ಕಾರ್ಯಕ್ಷೇತ್ರದಲ್ಲಿಯೂ ವ್ಯವಹರಿಸಬಹುದು. ಈ ವೈಶಿಷ್ಟ್ಯತೆಯನ್ನು ಅರಿತ ಸನ್ಯಾಸಿ ಸುಂದರ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ. ಸನ್ಯಾಸದ ಮಹತ್ವ ತಿಳಿದವನು ತನ್ನ ವ್ಯವಹಾರದಲ್ಲೂ, ವ್ಯಾಪಾರದಲ್ಲೂ, ಸಂಬಂಧದಲ್ಲೂ ಯಾರಿಗೂ ಮೋಸ ಮಾಡಲ್ಲ. ಅವನ ಪಾತ್ರ ಸುಸೂತ್ರವಾಗಿ ನಿರ್ವಹಿಸುತ್ತಾ ಅದಕ್ಕೆ ಸಾಕ್ಷಿಯಾಗಿರ್ತಾನೆ. ಪ್ರಪಂಚವು ಅವನ ಸೂಕ್ಷ್ಮತೆಯನ್ನು ಮತ್ತು ಪರಿವರ್ತನೆಯ ಬೆಳವಣಿಗೆಯನ್ನು ಗುರುತಿಸುವಷ್ಟು ಮಟ್ಟಿಗೆ ವಿವೇಕದಲ್ಲಿ ವಿಶೇಷವಾಗಿರ್ತಾನೆ. ಸಮಾಜದಲ್ಲಿ ವೈದ್ಯನಾಗಲಿ, ವಕೀಲನಾಗಲಿ, ಗುಮಾಸ್ತನಾಗಲಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿರುವನು ಈ ಸನ್ಯಾಸದಲ್ಲಿ ಇರಬಹುದು. ಯಾರು ಸಮಾಜವನ್ನು ಬಿಟ್ಟು ಸನ್ಯಾಸ ತೆಗೆದುಕೊಳ್ತಾರೋ ಅವನೇ ಬಡವನು.